ಎಕ್ಸ್ಲೀಟ್ರ್ ಕೊಡೋ ಮಚ್ಚಿ. ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತೆಲ್ಲಪ್ಪ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಅಂದರೆ ನಾವು ನಮ್ಮ ಕಾಲೇಜಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ಎದ್ದು ಹಂಗೆ ಬಂದ್ಬಿಟ್ಟೆ ಗೈಸ್, ಬೇಗ ಬರಬೇಕಲ್ಲ, ವ್ಲಾಗ್ ಎಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ಬಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಯಾಕೆ ವೇಟ್ ಮಾಡೋಣ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವ್ನು ಯಾವನ ಸೆಡೆ ನನ್ನ ಮಗ. ಗೈಸ್, ಇಲ್ಲೊಂದು ಸಿಂಗಲ್ ಓನರ್ ಗಾಡಿ ಐತೆ, ಯಾರಿಗಾರ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಆ ಗಾಡಿ ಯಾವುದಪ್ಪ ಅಂದರೆ ಇದೆ ನಿಂಜಾ ಬೈಕು. ಇಲ್ಲಿ ನೋಡಿ ಗೈಸ್, ಸೀಟು ಕಂಫರ್ಟಬಲ್ ಆಗಿದೆ, ಮತ್ತು ಇಂಜಿನ್ ಕೂಡ ಸೂಪರ್ ಆಗೈತೆ. ಟೈರೆಲ್ಲ ಇನ್ನೂ ಮಸ್ತಾಗವೆ ಗೈಸ್. ಹಿಂದ್ಗಡೆ ಮತ್ತು ಮುಂದ್ಗಡೆ ಡಿಸ್ ಬ್ರೇಕ್ಗಳು ಕೊಟ್ಟಿದ್ದಾರೆ ನೋಡಿ. ಮೀಟರ್ ಎಲ್ಲ ಹಿಂಗೈತೆ ಮಸ್ತಾಗಿ. ನೋಡಿ ಗೈಸ್, ರಾಜಸ್ಥಾನ್ ಗಾಡಿ ಇದು. ಇಲ್ಲಿ ಎಷ್ಟು ನಂಬರ್ ಐತೆ ಅಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಬಿಡಿ ಗೈಸ್ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್. ಗೈಸ್, ಒಂದು ಸಂತೋಷದ ವಿಷಯ ಏನಪ್ಪ ಅಂದರೆ ಇವತ್ತು ನಮ್ಮ ಸರ್ ಬರಲ್ಲ ಗೈಸ್. ನಮ್ಮ ಸರ್ ಬರಲ್ಲ ಇವತ್ತು, ಅದಕ್ಕೋಸ್ಕರ ನೋಡಿ ಎಲ್ಲ ಮಸ್ತಾಗಿ ಹೆಂಗೆ ಕೂತ್ಕೊಂಡು ಗೇಮ್ ಎಲ್ಲ ಆಡ್ತವ್ರೆ. ಕಬ್ಬನ ಹೊಡ್ಕೊಬಿಟ್ಟೆ ಗೈಸ್, ಕಬ್ಬನ ಹೊಡ್ಬಿಡ್ತು ಗೈಸ್. ನೋಡಿ ಗೈಸ್, ನನ್ನ ವ್ಲಾಗ್ ನೋಡ್ತವ್ರೆ, ನೀವು ಹಿಂಗೆ ಸಪೋರ್ಟ್ ಮಾಡ್ರಿ. ಸ್ವಲ್ಪ ಟೈಮ್ ಆದ್ಮೇಲೆ ಸಿಗ್ತೀನಿ ಗೈಸ್. ಕಾಲಕ್ಕೆ ತಗೋದಲ್ಲ ಬಿಡಿದೆ, ಸುಮ್ಮನಿರ ಬಿಡಿದೆ. ಸೊ ಗೈಸ್ ನೋಡಿ, ಎಲ್ಲ ಇಲ್ಲಿ ಹೆಂಗೆ ಗೇಮ್ ಮಾಡ್ತವ್ರೆ. ರಾಜೇಶ ಹಾಲು ಕರಿಯೋದ್ಬಿಟ್ಟು ಇಲ್ಲಿ ಬಂದು ಗೇಮ್ ಮಾಡ್ತಾನೆ. ಸೊ ಗೈಸ್ ಇಲ್ಲಿ ನೋಡಿ, ನಮ್ಮ ರಿಸಾ ಹಾಯ್ ಮಾಡಲೇ ಅಲ್ಲ ಐ. ಸೊ ಗೈಸ್, ಇವತ್ತು ನಮ್ಮ ಮನೋಜ ಬಂದಿಲ್ಲ ಗೈಸ್, 10 ಲಕ್ಷದ ಬತ್ತೆ ಬಂದಿಲ್ಲ ಅವನು ಇವತ್ತು. ನೋಡಿ ಎಲ್ಲ ಇಲ್ಲಿ ಮಸ್ತಾಗಿ ಪೀಸ್. ಸೊ ಗೈಸ್, ಒಂದೇನಪ್ಪ ಅಂದರೆ ನೀವು ಯಾರು ಕೂಡ ವ್ಲಾಗ್ನ ಫುಲ್ ನೋಡ್ತಾ ಇಲ್ಲ ಗೈಸ್. ಮತ್ತು ವ್ಲಾಗಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದ್ರೆ, ಏನಾದ್ರು ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ದಯವಿಟ್ಟು ಕಮೆಂಟ್ ಹಾಕ್ರಿ, ನಾನು ಅದನ್ನ ಮಾಡ್ತೀನಿ. 1-2-3 ಸೀಟೇನೋ ನಮ್ಮೂರಲ್ಲಿ ವ್ಲಾಗ್ ಮಾಡಿ ಅಂತ ಕಮೆಂಟ್ ಹಾಕಿದ್ರಿ. ನಮ್ಮೂರು ಬಿಟ್ಟು ಎಲ್ಲೋಯ್ತೀನಿ, ಮಾಡೋಣ ಗೈಸ್, ಮಾಡ್ತೀನಿ ನಮ್ಮೂರಲ್ಲೂ ಕೂಡ ವ್ಲಾಗ್ನ. ಮತ್ತು ಇನ್ನೊಂದೇನಪ್ಪ ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ವ್ಲಾಗ್ನ ಶೇರ್ ಮಾಡಿರಿ, ಅವ್ರ ಕೈಲಿ ಸಬ್ಸ್ಕ್ರೈಬ್ ಮಾಡಿಸ್ರಿ ಮಸ್ತಾಗಿ. ಇಷ್ಟು ಹೇಳ್ತಾ ಬನ್ನಿ ವ್ಲಾಗ್ ಕಡೆ ಹೋಗೋಣ. ನೋಡಿ MP ಕನ್ನಡ ಬಾಕ್ಸು ಎಂತ ನನ್ನ ಮಗ ನೀನು ವ್ಲಾಗಲ್ಲಿ ಅವ್ನು ತಿನ್ನೋದು ಹಾಕ್ಬಿಡ್ತೀನಿ ಅಂದ್ಬಿಟ್ಟು. ಸೊ ಗೈಸ್ ನೋಡಿ, MP ಕನ್ನಡ ತಿನ್ನಿಸ್ತೀನಿ ಅಂದ್ಬಿಟ್ಟು ತಿನ್ನಿಸ್ತಾವನೆ. ಸೊ ಗೈಸ್ ನೋಡ್ರಿ, ನನ್ನ ವ್ಲಾಗ್ಸ್ ನೋಡ್ತವ್ರೆ ಇವರೆಲ್ಲ. ಉಲ್ಲಾಸದ ಹೂ ಮಳೆ ಏನೋ ಮಾಡ್ತಾರೆ ಟ್ಯಾಮಿ ಆಟ ಇವ್ರದ್ದು ಕೆಲಸ. ಹಾಲು ಕರಿ ಚಿತ್ರದುರ್ಗದ ಕಲ್ಲಿನ ಕೋಟೆ. ಸೊ ಗೈಸ್ ನೋಡ್ರಿ, ಅಲ್ಲಿ ಎಲ್ಲ ಪ್ರೇಯರ್ ಮಾಡ್ತವ್ರೆ ನೋಡಿ. ಪ್ರೇಯರ್ಗೆಲ್ಲ ನಿಂತವ್ರೆ, ನಾವು ಇವಾಗ ಹೋಯ್ತಾ ಇದೀವಿ ಪ್ರೇಯರ್ಗೆ. A few moments later. ಗೈಸ್, ನಮ್ಮ ಕಾಂತಂದು ಬರ್ತಡೇ ಇತ್ತು ನಿನ್ನೆ, ಅದಕ್ಕೋಸ್ಕರ ಇವತ್ತು ಮೌಂಟೇನ್ ಡ್ಯೂ ಮತ್ತೆ ಫಾಂಟಾ ಡೀಲ್ ಮಾಡಿಸ್ಕೊಂಡಿದ್ದೀವಿ. ಈಗ ಮಸ್ತಾಗಿ ಕ್ಲಾಸ್ ಒಳಗೆ ಹೋಗಿ ಕೂತ್ಕೊಂಡು ಗೇಮ್ ಮಾಡ್ಕೊಂಡು. ಇವತ್ತು ನಮ್ಮ ಸರ್ ಬರಲ್ಲ ಗೈಸ್, ಅದೇ ನನಗೆ ಫುಲ್ ಖುಷಿ ಆಗ್ಬಿಟ್ಟೈತೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಕಾಲ್ ಮಾತ್ರ ಹೆವಿನ್ ಐತೈತೆ ಗೈಸ್, ಯಪ್ಪ ಜಾಸ್ತಿ ಒಳಗಡೆ ಏಟಾಗೋಯ್ತು ಗೈಸ್. ರಾಡು ರಗ್ ಅಂತ ಹೊಡೀತು ಕಾಲ್ಗೆ, ನಡೆಯೋಕ್ಕೆ ಐತೆ ಇಲ್ಲ.
ಅಮ್ಮನ್ ಇವನಂತೂ ಯಾವಾಗ ಬಿಡಿಸ್ಬತ್ತದೆ, ಯಾವಾಗ ಏನ್ ನುಂಗ್ತಾನೆ ಅಂತ ಗೊತ್ತಿಲ್ಲ ಗೈಸ್. ಒಬ್ಬನೇ ಕಿರ್ಚಾಡ್ತಾನೆ. 1 hour later. ಗೈಸ್ ಈಗ ಅಲ್ಲಿಂದ ಇಂದಿರಾ ಕ್ಯಾಂಟೀನ್ ಬಂದು ಎಲ್ಲ ಊಟ ಮಾಡ್ತಾ ಇದೀವಿ ನೋಡಿ ಗೈಸ್. ಮತ್ತೆ ಕ್ಲಾಸಲ್ಲಿ ಯಾಕಪ್ಪ ವ್ಲಾಗ್ ಮಾಡಿಲ್ಲ ಅಂದರೆ ಎಲ್ಲ ಕುತ್ಕೊಂಡು ಫ್ರೀ ಫೈರ್ ಆಡ್ತಿದ್ದೋ ಗೈಸ್. ನಮ್ಮ ಸರ್ರು ಬಂದು ತಲೆಗೆ ಹೊಡೆದ್ಬಿಟ್ರು ಗೈಸ್. ಅಂದರೆ ಫಸ್ಟ್ ಇಯರ್ ಹೋಗಿ ತಗೋತಾರಲ್ಲ ಆ ಸರ್ ಬಂದು ತಲೆಗೆ ಹೊಡೆದ್ಬಿಟ್ಟು ಫೋನೆಲ್ಲ ತೆಗ್ದು ಬೀರೊಳಿಗೆ ಲಾಕ್ ಮಾಡಿಸ್ಬಿಟ್ಟಿದ್ರು ಗೈಸ್. ಈಗ ಫೋನ್ ಇಸ್ಕೊಂಡು ಬಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಎಸ್ಲಾ ಸೂಪರ್ ಕಣ ಮಚ್ಚಿ. 2 hours later. ಗೈಸ್ ಈಗ ಬೆಳಗ್ಗೆ ಕ್ಲಾಸು ಮಧ್ಯಾಹ್ನ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ನೋಡ್ರಿ ನಮ್ಮ ಸುಪ್ರೀತ್ ಅವರೆಲ್ಲ ಬರ್ತಾರೆ. ಇನ್ನೇ ಸುಮಾರು ಜನ ಆ ಕಡೆಯಿಂದ ಬರ್ತಾರೆ ಗೈಸ್. ನಾವಿಲ್ಲೇ ಕಾಂಪೌಂಡರ್ ಬಂದ್ಬಿಟ್ಟು ಇಲ್ಲಿ ನೋಡಿ ಗೈಸ್ ಶ್ರೀರಂಗಪಟ್ಟಣ ಬಸ್ ಸ್ಟ್ಯಾಂಡು. ಈಗ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿ ಸ್ವಲ್ಪ ಮಾತುಕತೆ ಆಡ್ಕೊಂಡು ನೆಕ್ಸ್ಟು ಊರಿಗೆ ಹೋಗ್ಬೇಕು ಗೈಸ್. ಕಾಲೇಜಿಂದ ಬಸ್ ಸ್ಟ್ಯಾಂಡ್ಗೆ ಬಂದು ಒಂದು 2 ರೌಂಡ್ ಹಾಕದ ಅಂತ 2 ರೌಂಡ್ ಹಾಕ್ತಾ ಇದ್ದೀವಿ ಶ್ರೀರಂಗಪಟ್ಟಣನ. ನೋಡ್ರಿ ಬಸ್ ಸ್ಟ್ಯಾಂಡು. ನಮ್ಮ ಬಾಯ್ಸ್ ಎಲ್ಲ ಒಟ್ಟಾಗರೆ ಗೈಸ್, ಯಾರೂ ಇಲ್ಲ. ಇವನೊಬ್ಬವನೇ ಸೂರ್ಯ. ಈಗ ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ ಗೈಸ್. ಸುಮ್ಮನೆ ತಿರ್ಗಾಡಬೇಕು. ಬಸ್ ಬಂದರೆ ಮನೆಗೆ ಹತ್ಕೊಂಡು ಬಸ್ಗೆ ಹೋಗ್ಬೇಕು ಗೈಸ್. ಸೊ ಗೈಸ್ ಈಗ ನೋಡ್ರಿ ಇಲ್ಲಿ ಬಸ್ ಬಂದು ನಿಂತೈತೆ ನಮ್ಮೂರ್ದು. ಈಗ ಈ ಬಸ್ಗೆ ಹೋಗ್ಬೇಕು ಗೈಸ್. ಗೈಸ್ ಈಗ ಪಟ್ಟಣದಿಂದ ನಮ್ಮೂರಿಗೆ ಬಂದು ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್ ನಮ್ಮ ಮನೆಗೆ. ಬನ್ನಿ ಮನೆಗೆ ಹೋಗೋಣ ಗೈಸ್. ಈಗ ಅಲ್ಲಿಂದ ಮನೆಗೆ ಬಂದು ಎಡಿಟಿಂಗ್ ಮಾಡಿ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡಿ ಫುಲ್ಲು ಟೆನ್ಷನ್ ಗೈಸ್. ದಿನ ವ್ಲಾಗ್ ಅಪ್ಲೋಡ್ ಮಾಡಬೇಕು, ದಿನ ರೀಲ್ ಅಪ್ಲೋಡ್ ಮಾಡಬೇಕು. ತಲೆ ಕೆಟ್ಟೋಗೈತೆ ನನಗೆ ಮಾತ್ರ. ಮತ್ತು ನೋಡಿ ಗೈಸ್ ನನ್ನ ರೂಮು ಫುಲ್ಲು ಡಸ್ಕಿ ಆಗಿಬಿಟ್ಟೈತೆ. ನೋಡ್ರಿ ಫುಲ್ಲು ಡಸ್ಕಿ ಆಗಿಬಿಟ್ಟೈತೆ. ಸೊ ಗೈಸ್ ನೋಡ್ರಿ ನಮ್ಮ ಮನೆ ಈಚೆ ಹೆಂಗೈತೆ. ಇಲ್ಲೊಂದು ತುಳಸಿ ಕಟ್ಟೆ ಐತೆ, ಮತ್ತು ಅಲ್ಲಿ ಕಾಯಿ ಬುಂಡೆಗಳವೆ ನೀರು ಕಾಯ್ಸೋಕ್ಕೆ, ಮತ್ತು ಇಲ್ಲಿ ಚಪ್ಪಲಿ ಸ್ಟ್ಯಾಂಡು, ಮತ್ತು ಇಲ್ಲಿ ನಲ್ಲಿ ಗೈಸ್. ಇಷ್ಟೇ. ಈಚೆ ಬಂದು ಮಸ್ತಾಗಿ ಕೂತ್ಕೊಬಿಟ್ಟಿದ್ದೀನಿ ಗೈಸ್. ತಲೆ ನೋವು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂದ್ಬಿಟ್ಟು ಪೀಸಾಗಿ ಕೂತ್ಕೊಬಿಟ್ಟಿದ್ದೀನಿ. ಯಾಕಪ್ಪ ಅಂದರೆ 3 ಗಂಟೆ ಟೈಮು ಯೂಟ್ಯೂಬ್ ಬ್ಲಾಗ್ ಎಡಿಟ್ ಮಾಡಬೇಕು, ಮತ್ತು 1 ಗಂಟೆ ಟೈಮ್ ಕೂತ್ಕೊಂಡು ರೀಲ್ಸ್ ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡೋಕ್ಕೆ ಟೈಮು ಸಾಕಾಗೋಗ್ಬಿಟ್ಟೈತೆ ಗೈಸ್. ಮತ್ತು ಇನ್ನೊಂದೇನಪ್ಪ ಅಂದರೆ ನಾನು ಜಾಸ್ತಿ ಮನೇಲಿ ಯಾಕಪ್ಪ ವ್ಲಾಗ್ ಮಾಡಲ್ಲ ಅಂದರೆ ನಮ್ಮಮ್ಮ ಯಾವಾಗಲೂ ಬೈತಾನೆ ಇರ್ತದೆ ಗೈಸ್. ಅದಕ್ಕೋಸ್ಕರ ನಾನು ವ್ಲಾಗ್ನ ಮಾಡಲ್ಲ. ಮತ್ತು ಇಲ್ಲಿ ನೋಡಿ ಗೈಸ್ ಕ್ಲಾಸಲ್ಲಿ ಫ್ರೀಯಾಗಿ ಕೂತಿದ್ದು ಅಂದ್ಬಿಟ್ಟು ಏನೇನಂತಲ್ಲ ಬರ್ದಾಕ್ಬಿಟ್ಟವ್ರೆ. ತಲೆ ಕೆಟ್ಟೋಗೈತೆ ಗೈಸ್. ಮತ್ತು ಈಗ ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ದು, ಆಮೇಲೆ ಊಟ ಮಾಡೋಕೆ ಹೋಗ್ಬೇಕು ಗೈಸ್. ಗೈಸ್ ಅಲ್ಲಿಂದ ಎದ್ದು ಬಂದು ಊಟ ಹಾಕೋ ಬಂದಿದ್ದೀನಿ. ಬಾತು ಮತ್ತು ಮೊಸರು ಬಜ್ಜಿ ಮಸ್ತಾಗಿ ಊಟ ಮಾಡಬೇಕು. ಮತ್ತು ನನಗೆ ಸಡನ್ನಾಗಿ ಒಂದು ನೆನಪಾಗೋಯ್ತು ಗೈಸ್. ಈ ಕಾಲೇಜ್ ಬ್ಲಾಗ್ಸ್ ಎಲ್ಲ ಒಂದು 5 ವರ್ಷ ಬಿಟ್ಟು ನೋಡಿದ್ರೆ ಹೆಂಗಿರ್ತದೆ ಸೈಕ್ ಅಂದ್ಕೊಳ್ಳಿ. ಮತ್ತು ಇವತ್ತಿನ ಬ್ಲಾಗ್ನ ಇಲ್ಲಿವರೆಗೂ ನೋಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ಚೆನ್ನಾಗಿದೆ, ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಲವ್ ಯು ಲಾಟ್. ಬೈ ಬೈ. ಸಿ ಯು. ಟೇಕ್ ಕೇರ್ ಗೈಸ್. ಕದಂಬ ಇವನೆಂದು ಒಂದೇ ಕೈ ಇಟ್ಟರೆ ಕರುನಾಡೆ ಇವನೆನ್ನ ಹಿಂದೆ